ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮಪ್ಪ ಎನ್ನುವ ಒಬ್ಬ ಸರಳ ರೈತ ಇದ್ದ. ಅವನ ಜೀವನವೇನೆಂದರೆ ವ್ಯವಸಾಯ ಮಾಡುವುದು. ಆ ವ್ಯವಸಾಯದ ಮೇಲೆ ಅವನ ಕನಸುಗಳೆಲ್ಲ ನಿಂತಿದ್ದವು. ಪ್ರತಿ ವರ್ಷವೂ ರಾಮಪ್ಪ ಬೆಳೆ ಬೆಳೆಯಬೇಕೆಂದು ಯೋಚಿಸುತ್ತಿದ್ದ. ಆದರೆ ಒಂದು ದೊಡ್ಡ ಸಮಸ್ಯೆ ಏನೆಂದರೆ ಅವನ ಹೊಲದಲ್ಲಿ ನೀರೇ ಇರಲಿಲ್ಲ. ಮಳೆ ಬಂದರೆ ಮಾತ್ರ ಬೆಳೆ ಬೆಳೆಯಲು ಸಾಧ್ಯವಾಗುತ್ತಿತ್ತು. ಮಳೆಯಿಲ್ಲ ಅಂದ್ರೆ ಅವನ ಜೀವನವೇ ಕಷ್ಟವಾಗಿತ್ತು. ಒಂದು ದಿನ ರಾಮಪ್ಪ ಒಂದು ದೃಢವಾದ ನಿರ್ಧಾರ ತೆಗೆದುಕೊಂಡ. ಬೆಳೆ ಬೆಳೆಯಲು ಮಳೆಗಾಗಿ ಕಾಯುವುದಕ್ಕಿಂತ ನಾನೇ ನನ್ನ ಭೂಮಿಯಲ್ಲಿ ಬಾವಿ ತೋಡ್ತೀನಿ ಅಂತ. ಹಳ್ಳಿಯ ಜನರೆಲ್ಲರೂ ಅಲ್ಲಿ ನೀರಿಲ್ಲ, ರಾಮಪ್ಪ ಹಣ ವ್ಯರ್ಥ ಮಾಡಿ ಬಾವಿ ತೋಡುತ್ತಿದ್ದಾನೆ, ಬಾವಿ ತೋಡಿದರೆ ಏನೂ ಪ್ರಯೋಜನವಿಲ್ಲ ಎಂದು ರಾಮಪ್ಪನನ್ನು ಎಲ್ಲರೂ ಅಪಹಾಸ್ಯ ಮಾಡುತ್ತಿದ್ದರು. ಆದರೆ ರಾಮಪ್ಪನ ನಂಬಿಕೆ ಮಾತ್ರ ಕಮ್ಮಿಯಾಗಲಿಲ್ಲ. ರಾಮಪ್ಪ ದಿನವೂ ಬೆವರು ಸುರಿಸುತ್ತಾ ಹಣವನ್ನು ಸಾಲ ಮಾಡಿಕೊಂಡು ಬಾವಿ ತೋಡಲು ಪ್ರಾರಂಭಿಸಿದ. ಎಷ್ಟು ಕಷ್ಟ ಇದ್ದರೂ ರಾಮಪ್ಪ ಹಿಂದೆ ಸರಿಯಲಿಲ್ಲ. ಒಂದು ದಿನ, 2 ದಿನ, ಹೀಗೆ ವಾರಗಳೇ ಕಳೆದವು. ಒಂದು ದಿನ ಅಚ್ಚರಿಯಾಗುವಂತೆ ಬಾವಿಯಲ್ಲಿ ನೀರು ಹೊರಬಂದಿತ್ತು. ಆಗ ರಾಮಪ್ಪನ ಕಣ್ಣು ತುಂಬಿ ಬಂತು. ಬಾವಿಯಿಂದ ಬಂದ ನೀರು ಮಾತ್ರ ಆಗಿರಲಿಲ್ಲ, ಅದು ರಾಮಪ್ಪನ ಕನಸಿನ ಜೀವವಾಗಿತ್ತು. ರಾಮಪ್ಪ ದೇವರಿಗೆ ಕೈಮುಗಿದು ಧನ್ಯವಾದ ಹೇಳಿದ, ಭೂಮಿಗೆ ತಲೆಬಾಗಿದ, ಮತ್ತೆ ಈ ಭೂಮಿ ನನ್ನ ತಾಯಿ ಅಂತ ಮನಸಾರೆ ನುಡಿದ. ರಾಮಪ್ಪ ನೀರು ಬಂದ ಮೇಲೆ ಬೆಳೆಯಲು ಪ್ರಾರಂಭಿಸಿದ. ದಿನದಿಂದ ದಿನಕ್ಕೆ ಒಣಗಿದ ಭೂಮಿ ಹಸಿರಾಗತೊಡಗಿತು. ರಾಮಪ್ಪನು ಕನಸು ಕಟ್ಟಿದ್ದ ಬೆಳೆ ಇಂದು ಅಚ್ಚ ಹಸಿರಿನಿಂದ ಹೊಲೆಯೆಲ್ಲಾ ತುಂಬಿ ನಿಂತಿತ್ತು. ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಹಿಂತಿರುಗಬೇಡಿ. ನಂಬಿಕೆ ಮತ್ತು ಪರಿಶ್ರಮ ಇದ್ದರೆ ಬಾವಿಯಲ್ಲೂ ನೀರು ಬರುತ್ತೆ, ಕನಸಿಗಳಿಗೂ ಜೀವ ಬರುತ್ತೆ.